ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ಕಾರ್ಡ್ ರೀಡಿಂಗಲ್ಲಿ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಲೈಫ್ನಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡೋಣ. ಇದು ಟೈಮ್ಲೆಸ್ ರೀಡಿಂಗ್. ಯಾರು ನೋಡಿದ್ರು ಇದು ನಿಮಗೆ ವಿಡಿಯೋ ಸಿಕ್ಕಿದೆ, ನೀವು ನೋಡ್ತಾ ಇದ್ದೀರಾ ಅಂದರೆ ಇದರಲ್ಲಿರೋ ಮೆಸೇಜಸ್ ನಿಮ್ಗಾಗಿರುತ್ತೆ. ಈಗ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಲೈಫ್ನಲ್ಲಿ ಡೀಪ್ ಹೋಗ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಲೈಫ್ನಲ್ಲಿ ಏನು ಬರ್ತಿದೆ ಯೂನಿವರ್ಸಿಂದ ಅದನ್ನ ಸ್ವೀಕಾರ ಮಾಡಿ ಮುಂದಕ್ಕೆ ಹೋಗಬೇಕು ಅನ್ನೋ ಅಂಥ ಒಂದು ಸರೆಂಡರ್ ಅನ್ನೋದನ್ನ ನೀವು ಕಲ್ತಿದ್ದೀರಾ ಅಥವಾ ಕಲಿಬೇಕು ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಹತ್ರ ಏನಿದೆ, ನಾಲೆಡ್ಜ್ ಆಗಿರಬಹುದು, ಒಬ್ಬೊಬ್ರಿಗೆ ಭಗವಂತ ಒಂದೊಂದು ಗಿಫ್ಟ್ ಕೊಟ್ಟಿರ್ತಾರೆ. ಏನು ಬೇಕಿದ್ರೂ ಆಗಿರಬಹುದು. ನಿಮ್ಮ ಹತ್ರ ಹಣ ಇದೆ ಅಂದರೆ ಹಣ, ಬುದ್ಧಿ ಇದೆ ಅಂದರೆ ಬುದ್ಧಿ, ಏನನ್ನಾದರೂ ಆಗಲಿ ನಿಮ್ಮ ಹತ್ರ ಏನಿದೆ, ಒಂದು ಯಾರಾದರೂ ನಿಮ್ಮ ಹತ್ರ ಕಷ್ಟ ನೋವು ಅಂತ ಬಂದರು ಅಂದರೂ ಸಾಂತ್ವನದ ಮಾತುಗಳನ್ನ ಹೇಳಿದ್ರು ಅದನ್ನು ಕೂಡ ಶೇರಿಂಗ್ಗೆ ಬರುತ್ತೆ. ನಿಮ್ಮ ಹತ್ರ ಏನಿದೆ ಅದನ್ನು ಕೊಡಿ. ನಾವು ಏನು ಹೆಚ್ಚಾಗಿ ಕೊಡ್ತೀವಿ ಅದು ತಿರುಗಿಸಿ ನಮಗೆ ಸಿಗುತ್ತೆ. ಆದರೆ ಕೊಡಬೇಕಾದ್ರೆ ನೀವು ಒಳ್ಳೇದನ್ನು ಕೊಡ್ತಾ ಇದ್ದೀರಾ, ಕೆಟ್ಟದನ್ನು ಕೊಡ್ತಾ ಇದ್ದೀರಾ ಅನ್ನೋವಂಥದ್ದನ್ನ ನೋಡಿ. ಯಾರಿಗಾದ್ರು ಸಹಾಯ ಮಾಡಬೇಕಾದ್ರೂ ಸಹ ಯಾವ ರೀತಿಯ ಮನಸ್ಸಿನಲ್ಲಿ ನೀವು ಸಹಾಯ ಅನ್ನೋದನ್ನ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನನಗೆ ಅವರಿಂದ ಏನೋ ಸಹಾಯ ಸಿಕ್ಕತ್ತೆ ಅಥವಾ ಪುಣ್ಯ ಬರುತ್ತೆ ಅನ್ನೋ ಅಂಥದ್ದು ಕೂಡ ಮಾಡಬಾರ್ದು. ಓಕೆ, ಅದರಲ್ಲಿ ಏನು ಬರುತ್ತೋ ಬರಲಿ, ಭಗವಂತ ನನಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿರೋದ್ರಲ್ಲಿ ಕೈಲಾದಷ್ಟು 4 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಅಂಥ, ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅನ್ನೋ ಅಂಥ ಭಾವದಲ್ಲೇ ನೀವು ಯಾರಿಗಾದ್ರು ಸಹಾಯ ಮಾಡಬೇಕಾದ್ರೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಮೆಡಿಟೇಷನ್ನಲ್ಲಿ ನಿಮ್ಮೊಳಗೆ ನೀವು ಇನ್ನೂ ಆಳವಾಗಿ ಇಳಿಬೇಕು ಅನ್ನೋದನ್ನ ತೋರಿಸ್ತದೆ. ಯಾಕೆಂದರೆ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜೀಸ್ ತುಂಬ ಇದೆ, ಅದು ಕ್ಲಿಯರ್ಲಿ ಇಲ್ಲಿ ತೋರಿಸ್ತಿದೆ. ಸೊ ಅದನ್ನೆಲ್ಲಾನು ಪಕ್ಕಕ್ಕಿಟ್ಟು, ಅದು ನಿಮ್ಮ ನಿಮ್ಮ ಮನೇಲಿರುವಂಥ ವ್ಯಕ್ತಿಗಳಾಗಿರಬಹುದು, ಮೆಡಿಟೇಷನ್ ಮಾಡೋದು ಬೇಡ, ಏನಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ತಡೆಯೋದಾಗಿರಬಹುದು, ಅಥವಾ ನಿಮ್ಮ ಲೈಫ್ನಲ್ಲಿರೋ ನಿಮ್ಮ ಪ್ರಾಬ್ಲಮ್ಗಳಾಗಿರಬಹುದು, ನಿಮ್ಮ ಒಳಗೆ ಇರುವಂಥ ನೆಗೆಟಿವ್ ಥಾಟ್ಸ್ ಆಗಿರಬಹುದು, ಏನು ಬೇಕಿರೋ ಆಗಿರಬಹುದು. ನೆಗೆಟಿವಿಟಿ ಅಂದಿದ ತಕ್ಷಣ ಇಂಥದ್ದೇ ಅನ್ನುವಂಥದ್ದೆಲ್ಲ ಏನೂ ಇರೋದಿಲ್ಲ. ಸೊ ಯಾವ್ದು ಬೇಕಿರೋ ಆಗಿರಬಹುದು. ನಿಮ್ಮ ಲೈಫ್ನಲ್ಲಿ ಏನಿದೆ ಅದೆಲ್ಲ ನಿಮ್ಮಿಂದ ಹೋಗಬೇಕು ಅಂದರೆ ನಿಮ್ಮೊಳಗೆ ನೀವು ಧ್ಯಾನದಲ್ಲಿ ಆಳವಾಗಿ ಹೋಗಬೇಕು ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಎಮೋಷನ್ಸ್ನ ನಿಮ್ಮ ಕಂಟ್ರೋಲ್ಗೆ ತಗೊಳ್ಬೇಕು, ನಿಮ್ಮ ಮೈಂಡ್ನ ನಿಮ್ಮ ಕಂಟ್ರೋಲ್ಗೆ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಮನಸ್ಸು ಕೋತಿ ಥರ, ಅದು ಏನು ಹೇಳುತ್ತೆ ನಾವು ಅದ್ರ ಹೇಳ್ದಂಗೆ ಅದ್ರ ಹಿಂದೆ ಹೋಗೋದಕ್ಕೆ ಸ್ಟಾರ್ಟ್ ಆದರೆ ನಮ್ಮ ಲೈಫಲ್ಲಿ ನಾವೇನೂ ಅಚೀವ್ ಮಾಡೋಕ್ಕಾಗಲ್ಲ. ಮೈಂಡನ್ನು ಯಾವಾಗಲೂ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನ ನಾವು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಳ್ಬೇಕು. ಆವಾಗ ನಮ್ಮ ಲೈಫ್ನಲ್ಲಿ ನಮಗೇನು ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗತ್ತೆ. ಭಗವಂತ ನಿಮಗೋಸ್ಕರ ಯಾವ ಒಂದು ನಿರ್ಧಾರವನ್ನ ಮಾಡಿದ್ದಾರೆ, ಯಾವ ಒಂದು ದಾರಿಯನ್ನ ತೋರಿಸ್ತಾ ಇದ್ದಾರೆ, ನೀವು ಅದರಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅಂಡ್ ನೀವು ಸಮಥಿಂಗ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸೃಷ್ಟಿಯೊಂದಿಗೆ ಕ್ರಿಯೇಟರ್ ಆಗಿ ಕೆಲಸ ಮಾಡಿದಾಗ, ಅಂದ್ರೆ ನಮ್ಮ ಒಂದು ಸೋಲ್ ಪರ್ಪಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಯೂನಿವರ್ಸ್ಗೆ 4 ಜನಕ್ಕೆ ಹೆಲ್ಪ್ ಆಗೋ ಹಾಗೆ, ದೇಶ ಉದ್ಧಾರ ಆಗೋಗೋ ಏನೋ ನಮ್ಮ ಕೈಯಲ್ಲಿ ಏನಾಗತ್ತೆ ಅದು. ಅಟ್ ಪ್ರೆಸೆಂಟ್ ಟೈಮ್ ನನ್ನ ಒಂದು ಕೈಯಲ್ಲಿ ಒಂದು 4 ಒಳ್ಳೆ ಕೆಲಸ ಮಾಡಕ್ಕಾಗತ್ತೆ, 4 ಜನಕ್ಕೆ ಒಳ್ಳೆ ಮಾತು ಹೇಳಕ್ಕಾಗತ್ತೆ, ಯಾರಿಗಾದ್ರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳಕ್ಕಾಗತ್ತೆ. ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಅದು ಯಾವ್ದು ಬೇಕಿರೋ ಆಗಿರಬಹುದು. 4 ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ, ಸೃಷ್ಟಿಗೆ ಒಂದು ಹೆಲ್ಪ್ ಆಗುವಂಥ ರೀತಿಯಲ್ಲಿ ನಾವು ಸೃಷ್ಟಿಯ ಜೊತೆಗೆ, ಯೂನಿವರ್ಸ್ನ ಜೊತೆಗೆ ಕ್ರಿಯೇಟರ್ ಆಗಿ ಕೆಲಸ ಮಾಡಿದಾಗ, ನಮ್ಮ ಸೋಲ್ ಪರ್ಪಸ್ ಮಾಡಿದಾಗ, ನಮ್ಮ ಒಳಗಿನ ಜ್ಞಾನ ಶಕ್ತಿ ಅದೆಲ್ಲ ಕೂಡ ನಮಗೆ ಇನ್ನೂ ಹೆಚ್ಚಾಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಸೊ ಕೆಲವರು ತುಂಬಾ ಡೀಪ್ ಹೋಗ್ತಾ ಇದ್ದೀರಾ, ಯಾರು ಸ್ಪೆಷಲಿ ಕೆಲವರಂತೂ ನನ್ನ ಕ್ಲಾಸ್ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ, ಅವರು ಫೀಡ್ಬ್ಯಾಕ್ಗಳು ಕೊಡ್ತಾರೆ, ನನಗೆ ತುಂಬಾ ಸಂತೋಷ ಆಗುತ್ತೆ. ಮೇನ್ಲಿ ಅಂಥವ್ರಿಗೆ ಇದು ತುಂಬಾ ಡೀಪ್, ಯಾರು ಹೋಗ್ತಾ ಇದ್ದೀರಾ ಅಂಥವ್ರಿಗೆ ನಿಮ್ಮಲ್ಲಿ ಬರ್ತಾ ಇರುವಂಥ ಈ ಚೇಂಜಸ್, ನೀವು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರೋದಕ್ಕೆ
ಇನ್ನೂ ಗೈಡೆನ್ಸ್ ಅನ್ನೋದಿದೆ. ನೀವು ಈಗ ಆಧ್ಯಾತ್ಮದಲ್ಲಿ ಇವಾಗ ಕಾಲಿಟ್ಟಿದ್ದೀವಿ ಅಂದಿದ ತಕ್ಷಣ ಇದಕ್ಕೆ ಎಂಡ್‌ಲೆಸ್ ಪ್ರೊಸೀಜರ್ ಇದು. ಸೊ, ಇ ಇದ್ರಲ್ಲಿ ಬರ್ತಾ ಇರೋಂಥ ಒಂದು ಮೆಸೇಜಸ್ ಕೂಡ ನೀವು ಫಾಲೋ ಮಾಡ್ಬೇಕಾಗತ್ತೆ. ನಿಮ್ಗೆ ಗೈಡೆನ್ಸ್ ಕೂಡ ಇಲ್ಲಿ ಸಿಗ್ತಿದೆ. ಬಟ್ ತುಂಬಾ ಡೀಪ್ ಹೋಗ್ತಿದೆ ರೀಡಿಂಗು. ಆದಷ್ಟು ಮೌನವಾಗಿರೋದನ್ನ ಕಲೀರಿ. ಯಾರಾದ್ರೂ ಜಗಳ ಮಾಡ್ತಾ ಇದ್ದಾರೆ, ನಿಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರ ಬಾಯಿಗೆ ಬಾಯಿ ಕೊಟ್ಬಿಟ್ಟು ನಿಮ್ಮ ಎನರ್ಜಿನ ಲೋ ಮಾಡ್ಕೊಳ್ಬೇಡಿ. ಎಷ್ಟಾಗತ್ತೆ ನಿಮ್ಗೆ ಕಿರಿಕಿರಿ ಮಾಡೋವಂಥವ್ರು ಇದ್ದಾರೆ, ನಿಮ್ ಬೇಕಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ, ಅಂಥವ್ರೆಲ್ಲ ಯಾರಾದ್ರೂ ಇದ್ರೆ ಅವರಿಂದ ಆದಷ್ಟು ನೀವು ದೂರ ಇರಿ. ನಿಮ್ಮ ಎನರ್ಜಿ ಹೈ ಆಗ್ತಾ ಇರೋಂಥ ಕಾರಣ, ಯಾರ ಎನರ್ಜಿ ಹೈ ಆಗ್ತಾ ಇರತ್ತೆ ಅಂಥವ್ರ ಎನರ್ಜಿನ ಸಕ್ ಮಾಡ್ಕೊಳ್ಳೋದಕ್ಕೆ ನೆಗೆಟಿವ್ ಪೀಪಲ್, ಅದು ಮನೆಯವರಾಗಿರ್ಬೋದು, ಹೊರಗಡೆ ಆಗಿರಬಹುದು, ಕಾಲೇಜು, ಸ್ಕೂಲು, ಕೆಲಸ, ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಯಾರು ಬೇಕಿರೋ ಆಗಿರ್ಬೋದು, ಮನೆ ಪರ್ಸನ್ಸ್ ಕೂಡ ಇರಬಹುದು. ಸೊ ನಿಮ್ಮ ಎನರ್ಜಿನ ಸಕ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಮೆಡಿಟೇಷನ್ ಯಾರು ಮಾಡ್ತೀವಿ ನಮ್ಮ ಎನರ್ಜಿ ತುಂಬ ಹೈ ಆಗ್ತಾ ಹೋಗುತ್ತೆ. ಸೊ ಅವ್ರ ಹತ್ರ ನಮ್ಮ ಹತ್ರ ಒಂಚೂರು ಕಿರಿಕ್ ಮಾಡಿ ನಾವು ಅವ್ರಿಗೆ ಬೈಯೋದೋ ಇಲ್ಲ ಗಲಾಟೆ ಮಾಡೋದೋ, ಸ್ವಲ್ಪ ಜೋರಾಗಿ ಅವ್ರಿಗೆ ಮಾತಾಡಿದ್ವಿ ಅಂದ್ರೆ ನಮ್ಮಿಂದ ಅವ್ರಿಗೆ ಏನ್ ಬೇಕೋ ಆ ಎನರ್ಜಿ ಸಿಕ್ಕುತ್ತೆ. ಅವರು ಆ ಎನರ್ಜಿನಲ್ಲೇ ಬದುಕೊಳ್ತಾರೆ. ಮೆಡಿಟೇಷನ್ ಮಾಡೋರ ಹತ್ರ ಅಷ್ಟು ಹೈ ವೈಬ್ರೇಷನ್ ಎನರ್ಜಿ ಇರುತ್ತೆ. ಆದ್ರಿಂದ ಅಂಥ ಸಿಚುವೇಶನ್ಗಳು ಬಂದಾಗ ಅವ್ರ ಹತ್ರ ಫೈಟ್ ಮಾಡ್ದಲೆ ಕಾಮ್ ಆಗಿ ಇರೋದನ್ನ ಕಲೀರಿ. ತಲೆಯಿಂದ ಅವರ ಒಂದು ಅವರು ಇದಾರೆ ಪಕ್ಕದಲ್ಲಿ, ನನಗೆ ಕಿರಿಕಿರಿ ಮಾಡ್ತಾರೆ ಅನ್ನೋದನ್ನೇ ತೆಗ್ದ್ಹಾಕೋದಕ್ಕೆ ಪ್ರಯತ್ನ ಪಡಿ. ಈ ಒಂದು ಪ್ರಾಕ್ಟೀಸ್ ಅನ್ನೋದು ನೀವು ಸ್ಪಿರಿಚುಯಾಲಿಟಿಲಿ ಡೀಪ್ ಹೋಗ್ತಾ ಹೋಗ್ತಾ ಆಗ್ಬಿಡುತ್ತೆ. ಯಾವಾಗ ನಾವು ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಒಂದು ಎನರ್ಜಿ ಹೈ ಆಗ್ತಾ ಆಗ್ತಾ ನಮ್ಮ ಮನೆಯವರ ಎನರ್ಜಿಗಳು ಆ ಲೆವೆಲ್‌ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಈ ಪ್ರಾಬ್ಲಮ್‌ಗಳು ಇವಾಗ ಏನಾಗ್ತಿದೆ, ಈ ರೀತಿ ಯಾರಿಗಾದ್ರು ಪ್ರಾಬ್ಲಮ್ ಆಗ್ತಾ ಇದ್ರೆ, ಈ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಧ್ಯಾನ ಮಾಡಿದಾಗ ನಮ್ಮ ಎನರ್ಜಿ ನಮ್ಮನ್ನ ತುಂಬಿ ನಮ್ಮ ಸುತ್ತ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮನೆಯಲ್ಲಿರೋರು ಕೂಲ್ ಆಗ್ತಾರೆ. ಆಮೇಲೆ ಆಮ್, ಇಡೀ ಏರಿಯಾ ಹೀಲ್ ಆಗತ್ತೆ. ಅದು ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ. ಸೊ ನಮ್ಮ ಮನೇಲಂತೂ ತುಂಬಾ ಚೇಂಜ್ ಆಗಿದ್ದಾರೆ. ಬಟ್ ನಮ್ಮ ಏರಿಯಾದಲ್ಲಿ ತುಂಬಾ ಜಗಳ ಆಗೋದು, ಇದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವಾಗ ನಮ್ಮ ರೋಡಲ್ಲಿ ಒಂದು ಜಗಳ ಆಗೋದಿಲ್ಲ. ತುಂಬಾ ಕೂಲ್ ಆಗಿರುತ್ತೆ. ಸೊ ನಮ್ಮ ಮ್ಯಾಮ್ ಹೇಳೋರು, ಒಂದು ಏರಿಯಾದಲ್ಲಿ ಒಬ್ರು ಧ್ಯಾನ ಮಾಡಿದ್ರೆ ಅದು ಏರಿಯಾಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತ. ನಾನು ಇಷ್ಟು 2023 ಡಿಸೆಂಬರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 99% ಟೈಮು ಡೇ ನನ್ನ ಲೈಫಲ್ಲಿ ನಾನು ಮೆಡಿಟೇಷನ್ ಮಾಡ್ತೀನಿ. ತೀರಾ ಕಮ್ಮಿ ನಾನು ಮೆಡಿಟೇಷನ್ನ ಸ್ಕಿಪ್ ಮಾಡೋದು. ಸೊ ತುಂಬಾನೇ ಕಾಮ್ ಆಗಿದೆ ರೋಡೆಲ್ಲಾನು ಕೂಡ. ನಿಮ್ಮ ಲೈಫ್‌ನಲ್ಲೂ ಹಾಗೆ ಆಗುತ್ತೆ. ಯಾಕೆಂದ್ರೆ ನೀವು ಅಷ್ಟು ಡೀಪ್ ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಜರ್ನಿನಲ್ಲಿ ಅನ್ನೋದನ್ನ ತೋರಿಸ್ತದೆ. ಮತ್ತೆ ಮತ್ತೆ ಅದೇ ಬರ್ತಿದೆ. ನೀವು 4 ಜನಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ನಿಮ್ಮ ಒಂದು ಕೆಲಸಗಳನ್ನ ಮಾಡಬೇಕು. ನಿಮ್ಮ ಒಳಗಿರೋ ಗುರುವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಗುರುವನ್ನ ಸರಿಯಾಗಿ ಫಾಲೋ ಮಾಡಬೇಕು. ಅವರು ನಿಮಗೆ ಏನು ಮೆಸೇಜಸ್, ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ನಿಮ್ಮ ಒಳಗಿರುವ ಗುರುವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದೆ. ಯಾಕೆಂದ್ರೆ ಹೊರಗಿಂದ ನಿಮಗೆ ಯಾರದೇ ಗೈಡೆನ್ಸ್ ತಗೊಳ್ಳಿ, ಅದೆಲ್ಲಾನು ಕೂಡ ಬೇಸಿಕ್ ಆಗೇ ಬಳಸ್ಕೊಳ್ಬೇಕು. ಅದನ್ನ ಬಳಸ್ಕೊಳ್ತಾ ನಮ್ಮೊಳಗೆ ಭಗವಂತ ನಮಗೆ ಒಂದು ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ. ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆಯಿಂದ ಗುರುಗಳನ್ನ ಕೇಳ್ಕೊಳ್ಳೋದು, ಅವ್ರನ್ನ ಫಾಲೋ ಮಾಡೋದು ಎಲ್ಲಾನು ಕೂಡ. ಸೊ ನಮ್ಮ ಒಳಗಿರೋ ಗುರುವನ್ನ ಆಕ್ಟಿವೇಟ್ ಮಾಡ್ಕೊಂಡ್ಮೇಲೆ ನಮಗೆ ಬೇಕಾದಂಥ ಕೆಲಸಗಳನ್ನ ಮಾಡೋದಕ್ಕಾಗ್ಲಿ, ಅದಕ್ಕೆಲ್ಲಾನು ನಮಗೆ ಒಳಗಿಂದ ಗೈಡೆನ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆ ಪ್ರೊಸೀಜರ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದೀರಾ, ಹೊಸದಾಗಿ ಏನಾದ್ರೂ ಕಲಿಬೇಕು, ಏನಾದ್ರೂ ಮಾಡಬೇಕು ಅನ್ನೋಂಥ ಯೋಚನೆಗಳು ತುಂಬಾ ಜಾಸ್ತಿ ನಿಮಗೆ ಬರ್ತಾ ಇದೆ. ಸೊ ಒಂದು ಆ, ಕಷ್ಟದಿಂದ ಸುಖಕ್ಕೆ, ಪ್ರಾಬ್ಲಮ್ಸ್ ಇಂದ ಸೊಲ್ಯೂಷನ್ಗೆ ಇಷ್ಟು ವರ್ಷಗಳು ನೀವೇನು ಕಷ್ಟ, ನೋವು, ದುಃಖ ಇದನ್ನೆಲ್ಲ ಅನುಭವಿಸಿದ್ರಿ, ಅದೆಲ್ಲವನ್ನು ಮೀರಿ ಇವತ್ತು ಸುಖದ ಒಂದು ಸಂತೋಷ, ನೆಮ್ಮದಿ, ತೃಪ್ತಿ, ನಿಮಗೆ ಬೇಕಾದಂಥ ಒಂದು ಆ, ಸಂತೋಷವಾದಂಥ ಲೈಫ್, ಕತ್ತಲಿನಿಂದ ಬೆಳಕಿನೆಡೆಗೆ ನಡೀತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅದರಿಂದ ನಿಮ್ಮ ಲೈಫ್ನಲ್ಲಿ
ಸ್ಪಿರಿಚುವಲಿ ನಾವು ಯಾವಾಗ ಬೆಳಿತೀವಿ, ಫೈನಾನ್ಷಿಯಲಿ ಕೂಡ ನಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ಕೆಳಗಿನ 3 ಚಕ್ರಗಳು ನಮಗೆ ಭೌತಿಕ ಪ್ರಪಂಚದಲ್ಲಿ ಬೇಕಾದದ್ದನ್ನೆಲ್ಲಾನು ಹಣ, ಕೆಲಸ, ಇನ್ನೊಂದು ಮತ್ತೊಂದು ಏನ್ ಬೇಕು ನಮಗೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದುಕೋದಕ್ಕೆ, ಅದಕ್ಕೆ ಬೇಕಾದಂಥ ಎಲ್ಲಾ ಮೆಟೀರಿಯಲ್ಸ್ಟಿಕ್ ವಸ್ತುಗಳು ಪ್ರತಿಯೊಂದು ಕೂಡ ನಿಮಗೆ ಅದೆಲ್ಲಾನು ಕೂಡ ನಿಮಗೆ ಸಿಗತ್ತೆ. ಅಬ್ಬಂಡನ್ಸ್ ಲೈಫ್ ಸ್ಟೈಲ್ ಅನ್ನೋದನ್ನ ನೀವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಫೈನಾನ್ಷಿಯಲಿ ನೀವು ತುಂಬಾ ಚೆನ್ನಾಗಿ ಸ್ಟೇಬಲ್ ಆಗ್ತೀರಾ ಫ್ಯೂಚರಲ್ಲಿ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಒಂದು ನಾಲೆಡ್ಜ್ ಅನ್ನುವಂಥದ್ದು ನೀವು ಇನ್ನೂ ಚೆನ್ನಾಗಿ ಗ್ರೋ ಮಾಡ್ಕೊಳ್ಬೇಕು. ಆಲ್ರೆಡಿ ನಿಮ್ಮಲ್ಲಿ ಏನಿದೆ ಅದನ್ನ ಇನ್ನೂ ಚೆನ್ನಾಗಿ ಗ್ರೋ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಅದೇ ವಾವ್! ಇದು ಲವ್ ಡ್ರೀಮ್ ಜಾಸ್ತಿ ಇದೆ ನಿಮ್ಗೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮದುವೆ, ಗಂಡ, ಮನೆ, ಮಕ್ಕಳು. ಇಲ್ಲಿ ಮಕ್ಕಳು ಅನ್ನೋದಕ್ಕಿಂತ ಗಂಡ ಹೆಂಡತಿ ಅನ್ನೋದನ್ನ ತೋರಿಸ್ತಿದೆ. ಮದುವೆ, ಆಮ್, ನಿಮ್ಮ ಪ್ರೀತಿ ಸಂಬಂಧ ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾ ಚೆನ್ನಾಗಿರ್ಬೇಕು. ನನ್ನ ಪಾರ್ಟ್ನರ್ ಜೊತೆ ತುಂಬಾ ಚೆನ್ನಾಗಿ ಬದುಕಬೇಕು ಅನ್ನೋ ಟ್ವಿನ್ ಫ್ಲೇಮ್ ಜರ್ನಿ ಇದು ನಮ್ಮ ಥೀಮೇ ಅದಲ್ವಾ. ಸೊ ಆ ಒಂದು ಕನಸುಗಳು ನಿಮಗೆ ನನಸಾಗತ್ತೆ ನಿಮ್ಮ ಲೈಫ್ನಲ್ಲಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆ ಒಂದು ಚೇಂಜ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರುತ್ತೆ. ನಿಮ್ಮ ಯಾರು ಟ್ವಿನ್ ಫ್ಲೇಮ್ನ ಕೋರ್ಕೊಳ್ತೀರಾ, ಅಥವಾ ಕೆಲವರು ನೋಡೋಣ ಜರ್ನಿನಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಸಕ್ಸಸ್ ಆಗ್ತೀರಾ ಅನ್ನೋಂಥದ್ದು. ಯಾರು ಪರ್ಟಿಕ್ಯುಲರ್ಲಿ ನಿಮ್ಮ ಟ್ವಿನ್ ಫ್ಲೇಮ್ಗೋಸ್ಕರನೇ ನೀವು ನಿಮ್ಮ ಇನ್ನರ್ ವರ್ಕ್ನ ಮಾಡ್ತಾ ಇದ್ದೀರಾ, ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ನಿಮ್ಮ ಒಂದು ಪ್ರೀತಿ, ಮದುವೆ, ಆ ಒಂದು ದಾಂಪತ್ಯದ ಕನಸುಗಳನ್ನ ಕಾಣ್ತಾ ಇದ್ದೀರಾ, ಅದು ನಿಮಗೆ ಹೀಗೆ ನೀವು ಮುಂದಕ್ಕೆ ಹೋಗ್ತಾ ಹೋದ್ರೆ ಆ ಕನಸು ನಿಮಗೆ ನನಸಾಗತ್ತೆ. ಇವತ್ತಿನ ಪರಿಸ್ಥಿತಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ನಿಮ್ಮ ಪರ್ಸನ್ ಯಾರಂತ ಗೊತ್ತಿಲ್ದಲೇ ಇರಬಹುದು, ಇನ್ನೊಂದು ಮತ್ತೊಂದು ಏನೇ ಕಾರಣಗಳಿರ್ಬೋದು, ಆದ್ರೆ ನೀವು ನಿಮ್ಮ ಟ್ವಿನ್ ಫ್ಲೇಮ್ನ ರೀಚ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಮತ್ತೆ ಸೇಮ್ ಗೈಡೆನ್ಸ್ ಬಂದಿದೆ. ಯಾವಾಗ ನೀವು ಸೃಷ್ಟಿ ಕಾರ್ಯದಲ್ಲಿ ನಿಮ್ಮ ಸೋಲ್ ಪರ್ಪಸ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ತೀರಾ, ಸೃಷ್ಟಿ ಕಾರ್ಯದಲ್ಲಿ ನಮ್ಮ ಒಂದು ಕೆಲಸ ಏನಿದೆ ಅದನ್ನ ನಾವು ಮಾಡ್ತಾ ಹೋಗ್ತೀವಿ, ಆವಾಗ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯ ಕೂಡ ಆಗತ್ತೆ. ಭಗವಂತ ನಮಗೆ ಭೂಮಿ ಮೇಲೆ ಏನಕ್ಕೆ ಕಳ್ಸಿದ್ದಾರೆ, ನಾವೆಲ್ಲ ಒಂದು ಅನ್ನೋದನ್ನ ಬದುಕೋದಕ್ಕೆ, ತೋರ್ಸೋದಕ್ಕೆ. ಅದನ್ನ ನಾವು ಮಾಡ್ತಾ ಹೋದಾಗ ನಾವು 10 ಜನಕ್ಕೆ ಒಳ್ಳೇದ್ ಮಾಡಕ್ ಹೋದಾಗ ನಮಗೆ ಬೇಕಾಗಿದ್ದನ್ನೆಲ್ಲ ಭಗವಂತ ನೋಡ್ಕೊಳ್ತಾರೆ ಅನ್ನುವಂಥದ್ದು. ಸೊ ಅಂತ ಒಂದು ಲೈಫ್ ನಿಮ್ಮದಾಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆದ್ರೆ ಇದಕ್ಕೆ ಇನ್ನೂ ಟೈಮ್ ಇದೆ. ಇದು ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್ ಅಂತಾರಲ್ಲ, ಆ ರೀತಿಯಲ್ಲಿ ನೀವು 2 ಮಿನಿಟ್ಸ್ ನೂಡಲ್ ತರ ಆಗ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಆಗಲ್ಲ. ಈ ಒಂದು ಚೇಂಜಸ್ ಎಲ್ಲ ಕಾರ್ಡ್ ರೀಡಿಂಗ್ ಅಲ್ಲಿ ಬರುತ್ತೆ. ಆದ್ರೆ ನನ್ನ ಲೈಫ್ ನಲ್ಲಿ ಆಗ್ತಾ ಇಲ್ಲ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದ್ರೆ, ನೀವು ನಿಮ್ಮ ಇನ್ನರ್ ವರ್ಕ್ ಅನ್ನ ಎಷ್ಟು ಡೀಪ್ ಆಗಿ ಹೋಗಿ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಷ್ಟು ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಡೇ ಬೈ ಡೇ ಎಷ್ಟು ಬದಲಾಯಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಎಷ್ಟರ ಮಟ್ಟಿಗೆ ಬದಲಾಯಿಸ್ಕೊಳ್ತಾ ಇದ್ದೀರಾ. ತಾಳ್ಮೆಯಿಂದ ಯಾವಾಗ ನಾವು ಮುಂದಕ್ಕೆ ಹೋಗ್ತೀವಿ ಆಗ ಮಾತ್ರನೇ ಇದು ಸ್ಪಿರಿಚುಯಾಲಿಟಿ ಅನ್ನೋದು ವರ್ಕ್ ಆಗುವಂಥದ್ದು. ಕೆಲವರು ಎಷ್ಟೋ ಜನ ಸ್ಪಿರಿಚುಯಾಲಿಟಿಲಿ ಅರ್ಧಂಬರ್ಧಕ್ಕೆ ಸೋಲೊಪ್ಕೊಂಡು ಬಿಟ್ಟಿರೋ ಅಂಥದ್ದೇ ಜಾಸ್ತಿ. 90 to 95% ಆಫ್ ಕೇಸಲ್ಲಿ ಇದನ್ನೆಲ್ಲ ಬಿಟ್ಟು ಇದೆಲ್ಲ ಸರಿ ಇಲ್ಲ, ಹಾಗೆ ಹೀಗೆ ಇದೆಲ್ಲ ಫೇಕು ಅಂತ ಬಿಟ್ಟಿರೋದೇ ಜಾಸ್ತಿ. ಯಾವಾಗ ನೀವು ಸಾಧನೆಗಳನ್ನ ಮಾಡೋದಿಲ್ಲ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದಿಲ್ಲ, ಆಗ ಕಾರ್ಡ್ ರೀಡಿಂಗ್ ಎಷ್ಟೇ ನೋಡಿದ್ರು, ಅದ್ರಲ್ಲಿ ಎಷ್ಟೇ ಗೈಡೆನ್ಸ್ ಬಂದ್ರು, ಅದ್ರಲ್ಲಿ ಬರ್ತಾ ಇರೋಂಥ ಗೈಡೆನ್ಸ್ನ ನೀವು ತಗೊಂಡು ನಿಮಗೆ ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಇಲ್ಲ ಅಂತಂದಾಗ ಕಾರ್ಡ್ ರೀಡಿಂಗ್ ಎಷ್ಟು ಜನ್ಮ ಆದ್ರೂ ನೋಡ್ಕೊಂಡೇ ಇರಬೇಕಾಗತ್ತೆ. ಯಾವ ಬದಲಾವಣೆಗಳು ಲೈಫ್ನಲ್ಲಿ ಬರೋದಿಲ್ಲ. ಇದೆಲ್ಲ ನಿಮ್ಮ ಲೈಫ್ನಲ್ಲಿ ಆಗತ್ತೆ, ಪಾಸಿಟಿವ್ ಚೇಂಜಸ್ ಆಗತ್ತೆ ಅಂದ್ರೆ ನೀವು ನಿಮ್ಮ ಮೇಲೆ ಎಷ್ಟು ವರ್ಕ್ ಮಾಡ್ತೀರಾ ಅದರ ಮೇಲೆ ರಿಸಲ್ಟ್ ಅನ್ನೋದು ಬರುತ್ತೆ. ಆದ್ರಿಂದ ಇನ್ನು ನಾವು ಇನ್ನರ್ ವರ್ಕ್ ಅಲ್ಲಿ ಕಾಲ್ ಸಹ ಇಟ್ಟಿಲ್ಲ. ಜಸ್ಟ್ ಅದಕ್ಕೆ ಬೇಕಾದಂತ ಒಂದು ಪ್ರೊಸೀಜರ್, ಭಗವಂತನ ಆಶೀರ್ವಾದಗಳನ್ನ ಲೈನ್ ಆಗಿ ತಗೊಳ್ತಾ ಇದೀವಿ. ಸೊ ಇನ್ನು ಇನ್ನರ್ ವರ್ಕ್ ಸ್ವಲ್ಪ ಕ್ಲಾಸಸ್ ಅನ್ನೋದು ಇನ್ನು ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿಲ್ಲ ನಾನು.
ಸೊ ನೀವು ಅದನ್ನೆಲ್ಲ ಮಾಡ್ಕೊಳ್ತಾ ಹೋದಾಗ ಮಾತ್ರ ನೀವು ಇಲ್ಲಿ ಬರ್ತಾ ಇರುವಂತ ಪಾಸಿಟಿವ್ ರೀಡಿಂಗ್ ತುಂಬಾ ಪಾಸಿಟಿವ್ ಬರ್ತಿದೆ. ತುಂಬಾ ಜನ ತುಂಬಾ ಚೆನ್ನಾಗಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಅವ್ರುಗಳಿಗೆ ಖಂಡಿತ ನೀವು ನಂಬದ ಮೇಲೆ 100% ನಂಬಿ, ಖಂಡಿತ ನಿಮ್ಮ ಜೀವನ ಈ ಪಾಸಿಟಿವ್ ಚೇಂಜಸ್ ಅನ್ನೋದೆಲ್ಲ ಏನ್ ಬರ್ತಿದೆ ಅದು ನಿಮಗೆ ನಿಮ್ಮ ಲೈಫ್ನಲ್ಲಿ ಸಿಕ್ಕತ್ತೆ. ಭಗವಂತನ ನಂಬಿ ಹೀಗೆ ಮುಂದಕ್ಕೆ ಹೋಗ್ತಾ ಇರಿ. ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದನ್ನ ತಿಳ್ಕೊಂಡು ನಿಮ್ ಕೈಲಾದಷ್ಟು ಏನ್ ಒಳ್ಳೇದ್ ಮಾಡಕ್ಕಾಗತ್ತೆ ಪ್ರತಿದಿನ ಅದನ್ನ ಮಾಡ್ತಾ ಹೋಗಿ. ನಿಮ್ಮನ್ನ ನೀವು ಡೇ ಬೈ ಡೇ ಒಂದು ಒಳ್ಳೆ ಪರ್ಸನ್ ಆಗಿ, ಒಳ್ಳೆ ವ್ಯಕ್ತಿಯಾಗಿ ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಅವಾಗ ಖಂಡಿತ ನಿಮ್ಮ ಲೈಫು ನಿಮಗೆ ಬೇಕಾದ ರೀತಿಯಲ್ಲಿ ಬದಲಾಗತ್ತೆ. ಹ್ಯಾಪಿ ಲೈಫ್ ಸ್ಟೈಲ್ ನಿಮ್ದಾಗತ್ತೆ. ಸೊ ಇದ್ರಲ್ಲಿ ಬರ್ತಾ ಇರೋವಂಥ ಪಾಸಿಟಿವ್ ಚೇಂಜಸ್ಸು ನಿಮ್ಗೆಲ್ಲರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಂಡು ನನಗೂ ಕೂಡ ತುಂಬ ಸಂತೋಷ ಆಗ್ತಿದೆ. ಇಷ್ಟು ಪಾಸಿಟಿವ್, ತುಂಬ ಒಳ್ಳೆ ಪಾಸಿಟಿವ್ ರೀಡಿಂಗ್ ಬಂದಿದೆ. ನನಗೂ ಕೂಡ ಇಂಥ ರೀಡಿಂಗ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಕ್ಲಾಸಸ್ ಅಟೆಂಡ್ ಮಾಡೋರಿಗೆ, ಈಗ ಪ್ರೆಸೆಂಟ್ ಅಟೆಂಡ್ ಮಾಡ್ತಾ ಇರೋರ್ಗಾಗಿರ್ಬಹುದು, ಮುಂದೆ ಅಟೆಂಡ್ ಮಾಡೋರ್ಗಾಗಿರ್ಬಹುದು, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಒಂದು ಎನರ್ಜಿಗೆ ತಕ್ಕ ಹಾಗೆ ಇದನ್ನ ತಗೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ನೀವು ಯಾವುದೇ ಟೈಮ್ನಲ್ಲಿ ಈ ವಿಡಿಯೋವನ್ನ ನೋಡಿದ್ರು ಇದರಲ್ಲಿರೋ ಮೆಸೇಜ್ ಅಟ್ ಪ್ರೆಸೆಂಟ್ ಆ ಟೈಮ್ಗೆ ನಿಮ್ಗಾಗಿರತ್ತೆ. ಸೊ ನೀವು ಇವಾಗನೇ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ಇವಾಗ ನಿಮ್ಗೆ ಈ ಮೆಸೇಜಸ್ ಓಕೆನಾ. ಯಾಕೆಂದ್ರೆ ಸ್ಟೂಡೆಂಟ್ಗಳು ಆ್ಯಡ್ ಆಗ್ತಾ ಹೋಗ್ತಾರಲ್ವಾ, ಅಂಥವ್ರಿಗೆ ನಾಳೆ ದಿನ ನಮ್ಗೆ ಇದು ಹೌದಾ ಅಲ್ವಾ ಅಂತೆಲ್ಲ ಅನ್ನಿಸ್ಬಾರ್ದು. ಅವರ ಸಿಚುಯೇಷನ್ಗೆ ತಕ್ಕ ಹಾಗೆ, ಎನರ್ಜಿ ಲೆವೆಲ್ಸ್ಗೆ ತಕ್ಕ ಹಾಗೆ ರೀಡಿಂಗ್ಗಳು ಕೂಡ ಸಿಗೋವಂಥದ್ದು. ಆದ್ರಿಂದ ನಿಮ್ಮ ಒಂದು ಇನ್ನರ್ ವರ್ಕ್ ಆಳವಾಗಿ ಹೋಗ್ತಾ ಇದ್ದೀರಾ ಡೇ ಬೈ ಡೇ ಅಂಥವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಯಾಕೆಂದ್ರೆ ಇದು ಒಂದು ಜರ್ನಿ ಇದು. ಸೊ ಅದು ಹೇಗ್ ಹೋಗುತ್ತೆ ಹಾಗೆ ಹೋಗ್ತಾ ಹೋಗಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ನಿಮ್ಮ ಎಲ್ಲ ಧರ್ಮಬದ್ಧವಾದ ಆಸೆ ಕನಸುಗಳು ಯಾವುದೇ ಇದ್ರೂ ಅದೆಲ್ಲ ಪೂರ್ತಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೋಮವಾರ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.